ಹಲೋ ನಮಸ್ತೆ ಫ್ರೆಂಡ್. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡೋದನ್ನು ನೋಡೋಣ ಬನ್ನಿ. 1/4 kg ಅಕ್ಕಿ, 1/4 kg ಹೆಸರು ಬೇಳೆಗೆ ಮಾಡೋದನ್ನು. ಮೆಣಸಿನಕಾಯಿ 1-2, ಇಂಗು ಸ್ವಲ್ಪ, ಅರಿಶಿನ 1 ಚಮಚ, ಕರಿಬೇವು 1 ಸ್ವಲ್ಪ, ಜೀರಿಗೆ ಮೆಣಸು ಅರ್ಧ ಚಮಚ, ಕೊತ್ತಂಬರಿ ಸ್ವಲ್ಪ. ಸಿಹಿ ಪೊಂಗಲ್ ಮಾಡಲಿಕ್ಕೆ ಬೆಲ್ಲ 2 ಅಚ್ಚು, ದ್ರಾಕ್ಷಿ ಗೋಡಂಬಿ 1 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ, ತುಪ್ಪ 1 ಚಮಚದಷ್ಟು, ಮತ್ತು ಒಗ್ಗರಣೆಗೆ ಇಂಗು. ಖಾರ ಪೊಂಗಲ್ಗೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಸಂಕ್ರಾಂತಿ ಹಬ್ಬಕ್ಕೆ ಗ್ಯಾಸು ಸ್ಟವ್ ಎಲ್ಲವನ್ನು ಒರೆಸಿ ನೀಟಾಗಿ ಪೂಜೆ ಮಾಡಿ ಅನ್ನವನ್ನು ಕೂಗಲಿಟ್ಟಿದ್ದೇನೆ. ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಲಿಕ್ಕೆ ಹೆಸರು ಬೇಳೆ ಅಕ್ಕಿಯನ್ನು ಕುಕ್ಕರಲ್ಲಿ ಕೂಗಿಸಿಟ್ಟಿದ್ದೇನೆ. ಸಿಹಿ ಪೊಂಗಲ್ ಮಾಡಲಿಕ್ಕೆ ಬೆಲ್ಲವನ್ನು ಕರಗಿಸಿಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೋಡಿ, ಅನ್ನ ತಣ್ಣಗಾಗಿದೆ. ಈಗ ಇದನ್ನು ಒಂದು ಅರ್ಧ ಅಷ್ಟು 2 ಬೆಲ್ಲಕ್ಕಾಗುವಷ್ಟು ಅನ್ನವನ್ನು ಬೋಲಲ್ಲಿ ಎತ್ತಿಕೊಂಡಿದ್ದೇನೆ. ತುಪ್ಪ ಕಾಯಲು ಇಟ್ಟಿದ್ದೇನೆ. ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಲು ಬೆಲ್ಲ ಕರಗಿ ಸೋದಿಸಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಅನ್ನವನ್ನು ಹಾಕೋಣ. ಅನ್ನವನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ 1 ನಿಮಿಷ ಬಿಸಿ ಮಾಡೋಣ. ನೋಡಿ, ಬೆಲ್ಲದೊಳಗಡೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ತುಪ್ಪ ಕರಗಲು ಇಟ್ಟಿದ್ದೇನೆ. ತುಪ್ಪ ಕಾದಿದೆ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ಈಗ ಇದು ಬೆಲ್ಲ ಅನ್ನ ಮಿಕ್ಸ್ ಆಗಿರೋದಕ್ಕೆ ಹಾಕೋಣ. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡೋಣ. ಏಲಕ್ಕಿ ಪುಡಿ ಸ್ವಲ್ಪ ಹಾಕೋಣ. ಎಲ್ಲವನ್ನು ಮಿಕ್ಸ್ ಮಾಡಿದರೆ ಪೊಂಗಲ್ ರೆಡಿ ಆಗುತ್ತದೆ. ಖಾರ ಪೊಂಗಲ್ಗೆ ನೀರನ್ನು ಕಾಯಲು ಇಟ್ಟಿದ್ದೇನೆ. ನೋಡಿ, ಅನ್ನ ಚೆನ್ನಾಗಿದೆ. ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿರುವ ಬಿಸಿನೀರನ್ನು ನಮಗೆ ಎಷ್ಟು ಬೇಕಷ್ಟು ಹಾಕಿಕೊಳ್ಳೋಣ. ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆಗೆ 1 ಚಮಚ ತುಪ್ಪ, 2 ಚಮಚ ಎಣ್ಣೆ ಹಾಕಿ ಖಾರ ಪೊಂಗಲ್ ಒಗ್ಗರಣೆ ಮಾಡಲು ಎಣ್ಣೆ ತುಪ್ಪ ಕಾಯಲಿ. ಎಣ್ಣೆ ತುಪ್ಪ ಕಾದಿದೆ. ಇದಕ್ಕೆ ಮೆಣಸು, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಒಗ್ಗರಣೆ ಆಗಿದೆ. ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ಹಾಕೋಣ. ಕಾಯಿ ತುರಿ, ಕೊತ್ತಂಬರಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರ ಪೊಂಗಲ್ಲು ರೆಡಿಯಾಗುತ್ತದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತದೆ. ನೋಡಿ, ಸಿಹಿ ಪೊಂಗಲು ರೆಡಿಯಾಗಿದೆ. ನೋಡಿ, ಕಾಯಿ ಚಟ್ನಿ ರೆಡಿಯಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್, ಖಾರ ಪೊಂಗಲ್ಲು, ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ.